ಧನುರಾಶಿ ಪರಾಭವ ಸಂವತ್ಸರ ಅಂದರೆ ಯುಗಾದಿಯ ಭವಿಷ್ಯ ಹೇಗೆ? ನಿಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥ ಕಾಲವಾಗ್ತದೆ. ನಿಮ್ಮ ಕನಸಿನ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಹಾಗೆ ಕೆಲವೊಂದು ಸಾರಿ ಅಂದರೆ ರಾಶಿ ಅಧಿಪತಿ ಸಪ್ತಮದಲ್ಲಿ ಕೊನೆ ಮಧ್ಯಭಾಗದಲ್ಲಿ ಅಷ್ಟಮ ಸ್ಥಾನಕ್ಕೆ ಹೋಗುತ್ತೆ. ಇದ್ದಕ್ಕಿದ್ದಾಗೆ ಧನಾಗಮ, ಇದ್ದಕ್ಕಿದ್ದಾಗೆ ಸಮಸ್ಯೆಗಳು. ಮನೆಯನ್ನು ನಿರ್ಮಾಣ, ಆಸ್ತಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ ಈ ವರ್ಷ. ಆದರೆ ಚತುರ್ಥ ಭಾವದಲ್ಲಿ ಶನಿ ಇದ್ದರಿಂದ ಮನೆಯಲ್ಲಿ ಕೆಲವೊಂದು ಅಹಿತಕರ ಘಟನೆಗಳು, ನೆಮ್ಮದಿಗಳು, ವಾಸ್ತುವಿನ ಕೆಲವೊಂದು ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಆಗಲಿ ಅಥವಾ ಮನೆಯಲ್ಲಿರ್ತಕ್ಕಂಥ ಪುರುಷರು ಅಲ್ಲೇ ಮನೆಯಲ್ಲಿರ್ತಕ್ಕಂಥ ಯಜಮಾನರೇ ಆಗಿರ್ಬೋದು, ಯಾರಿಗೆ ಆ ಸಮಸ್ಯೆಗಳು ಕಾಡಬಾರ್ದು ಅಂದರೆ ಸಂಪೂರ್ಣ ಈ ಒಂದು ಯಂತ್ರವನ್ನು, ಸಂಪೂರ್ಣ ಈ ವಾಸ್ತು ಯಂತ್ರವನ್ನು ಮನೆಯಲ್ಲಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ನೆಮ್ಮದಿಗೆ ಒಂದು ಕಾಲವಾಗ್ತದೆ. ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ. ಹಾಗೆ ಭೂಮಿ ಖರೀದಿ ಯೋಗಗಳು, ಯಾಕೆಂದರೆ ಇದರಲ್ಲಿ ನಾನಾ ರೀತಿಯಾದಂಥ ಯಂತ್ರಗಳು, ಗುರು ಯಂತ್ರ, ಶನಿಯ ಯಂತ್ರ, ರಾಹು ಯಂತ್ರ, ಹಾಗೆ ವಾಸ್ತುವಿನ ಯಂತ್ರಗಳು ಅಡಕವಾಗಿದೆ, ಕುಜನ ಯಂತ್ರಗಳು ಅಡಕವಾಗಿದೆ. ಖಂಡಿತ ಇದರಿಂದ ಬಾಧೆಗಳು ದೂರವಾಗಿ ಸಂಪೂರ್ಣವಾಗಿ ನೆಮ್ಮದಿ ಸಿಗುತ್ತೆ ನಿಮಗೆ. ಹಾಗೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗುತ್ತೆ. ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಖಂಡಿತವಾಗಿ ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.